ಸೊ ಗೈಸ್ ನಾನು ಹೋಗ್ತಾ ಇರೋದು ಇವತ್ತು ಬಂಗಾರಪೇಟೆಗೆ ನನ್ನ ಫ್ರೆಂಡ್ ಅವ್ರ ಮನೆಗೆ ಹೋಗ್ತಾ ಇರೋದು. ಸೊ ನನ್ನ ಕೊಲೀಗ್ ಅಂತ ಹೇಳಿದ್ರೆ ನಾನು ಫೈನಾನ್ಸಲ್ಲಿದ್ದೆ, ಅವ್ರು ಸರ್ವೀಸಲ್ಲಿದ್ದರು. ಸೊ ನಾನು ಜರ್ನಿ ಸ್ಟಾರ್ಟ್ ಮಾಡಿಕೊಂಡು ಬಸ್ಸಲ್ಲಿ ಹೋಗಿ ಅಲ್ಲಿ ಹೂಡಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ನಾನು ಹೋಗಿದ್ದೇನೋ 5 ಮಿನಿಟ್ಸ್ 10 ಮಿನಿಟ್ಸ್ ಎಲ್ಲ ನನ್ನ ಫ್ರೆಂಡ್ ಬಂದುಬಿಟ್ಲು. ಫೈನಲಿ ನನ್ನ ಫ್ರೆಂಡ್ ಬಂದರು, ನನ್ನ ಲಗೇಜ್ ಎತ್ಕೊಂಡಿದ್ದಾರೆ, ನಾನು ಅವಳು ಹೋಗ್ತಾ ಇದ್ದೀವಿ. ಫುಲ್ಲು ಡೆಕೋರೇಷನ್ ಇದೆ ನಮ್ಮ ಹುಡಿ, ಫೆಸ್ಟಿವಲ್ ವೈಬ್ಸ್. ಈಗ ನಾನು ಸೆಕೆಂಡ್ ಟೈಮ್ ಟ್ರೈನಲ್ಲಿ ಹೋಗ್ತಾ ಇರೋದು. ಹಾಂ, ಓವರ್ ಆಲ್ ಲೈಫಲ್ಲಿ ಬ್ಯಾಕ್ ಸರಿಗೆ ಹಾಕೊಂಡ್ಬಿಡು. ಓಕೆ, ಕಾಲು ಇಟ್ಕೊ. ಹಾಕಿದ್ದೀನಿ. ಫುಟ್ ರೆಸ್ಟ್ ಮೇಲೆ ಇಟ್ಕೊಂಡು ನಾನು ಇಟ್ಕೊಳ್ಳಿ. ನೀನು ನಾನು ಇದ್ರ ಮೇಲೆ ಇಟ್ಕೊಂಡಿದ್ದೀನಿ, ಗ್ರಿಲ್ ಮೇಲೆ ಹಾಕ್ಕೊಂಡಿದ್ದೀನಿ. ನೀನು ಬಂದಿದ್ಯಾ? ನನ್ನ ತಮ್ಮ ಸುಷ್ಮಾ. ಮೇಲೆ ಹೋದ್ರೆ ಅವರು ಎಷ್ಟು ಸ್ವಲ್ಪ ಇದನ್ನ ಆಂಟಿ ಚೆನ್ನಾಗಿದೆ. ಲಕ್ಕಿ ಹಂಗಿದ್ರೆ ನಾನು ಬರಲ್ಲ ಪಟಾಕಿ ಹಚ್ಚೋಕೆ. ಬಾಪ ಯಾರು ಬರ್ಕೂಡ್ದು. ಓ ಶಬಾಷ್. ಎಲ್ಲ ದೊಡ್ಡ ದೊಡ್ಡದೇ ಇಟ್ಟಿದ್ದೀರಾ, ನಾನು ಸುಸ್ತೂರ್ ಬತ್ತಿ ಮಾತ್ರ ಹಚ್ಚೋದು. ಇದು ಮಾತ್ರ ಹಾಕೊಳ್ಳಕ್ಕ. ಥ್ಯಾಂಕ್ ಯು. ನಿನ್ನ ಹೆಸರು? ನಿನ್ನ ಹೆಸರು? ಯಶವಂತ್. ನನ್ಗೆ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಸುರ್ಸುರ್ ಬತ್ತಿ. ಇಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿ ಬಿಸಿ ಬಿಸಿ ಟೀ ಕೊಟ್ಟರು. ಟೀ ಕುಡಿದು ಮಕ್ಕಳ ಜೊತೆ ಮಾತಾಡ್ಕೊಂಡು ಅದೇ ಖುಷಿ. ಅದು ಕ್ಯಾಮ್ರಾ ಹತ್ರ ಕ್ಲಿಕ್ ಅಂತ ಸೌಂಡ್ ಬರ್ತಾ ಅನ್ಸಿದ್ರೆ ಅಷ್ಟೇನಾ?
ಜೋರಾಗಿ ಸೌಂಡ್ ಬರಲ್ವಾ ಅದು? ಕ್ಯಾಮ್ರಾ ಫೋಟೋ ಹಿಡಿದ ಟಿಕ್ ಅಂತ ಅಷ್ಟೇ ಬರುತ್ತೆ. ಇದು ಸ್ನೇಕ್ ತರ ಸೌಂಡ್ ಬರುತ್ತೆ. ಐಬ್ರೋಸ್ ಮಾಡೋಕ್ಕಂತ ಹೇಳಿಬಿಟ್ಟು ಆಂಟಿ ಕರ್ಕೊಂಡು ಹೋದ್ರು ಮನೆಗೆ, ಅವ್ರ ಫ್ರೆಂಡ್ಸ್ ಮನೆಗೆ. ಸೊ ಅಲ್ಲೋಗಿ ಒಂದು 4 ಜನ ಸಿಕ್ಕಿದ್ರು. 4 ಜನಕ್ಕೂ ಐಬ್ರೋಸ್ ಮಾಡ್ಕೊಂಡು ಬಂದೆ. ಎಲ್ಲರೂ ಕೂಡ ತುಂಬ ಕೋಆಪ್ರೇಟಿವ್ ಆಗಿದ್ರು, ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಸೊ ಅಲ್ಲಿಂದ ಬಂದಿದ್ದ ತಕ್ಷಣ ಬಿಸಿ ಬಿಸಿ ಊಟ ರೆಡಿ ಇತ್ತು. ಅದಷ್ಟು ಗಾರ್ಲ್ಯಾಂಡ್ ಆಂಟಿನೇ ಮಾಡಿರೋದು. ನಾನು ಅಷ್ಟು ಹತ್ತಿರದಿಂದ ಯಾವತ್ತೂ ನೋಡಿರಲಿಲ್ಲ ಫುಲ್ಲು ಆ ಥರ ಗಾರ್ಲ್ಯಾಂಡ್ ಯಾವ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಮುಗಿಸ್ಕೊಂಡು ಇವತ್ತಿನ ವ್ಲಾಗಿಗೆ ಗುಡ್ ನೈಟ್ ಹೇಳಿದ್ದಾಯಿತು. ವಿಲ್ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್.